ಕೆಲವೊಂದಷ್ಟು ಹಳೆ ನೆನಪುಗಳನ್ನು, ಬಾಲ್ಯದ ಸವಿ ಕ್ಷಣಗಳನ್ನು ಮೆಲುಕು ಹಾಕೋ ಒಬ್ಬ ವ್ಯಕ್ತಿಗಳು ನೋಡಿದಾಗ ಅಥವಾ ನಮಗೆ ಆ ಸ್ಥಳಗಳಿಗೆ ಹೋದಾಗ ಆ ಖುಷಿ ಆಗೋ ಖುಷಿನೇ ಬೇರೆ ಅಲ್ವಾ. ನನಗೂ ಆ ಥರದೊಂದು ಫೀಲಿಂಗ್ ಆದ ಕ್ಷಣ ಅಂತಲೇ ಹೇಳ್ಬೋದು. ನಾನು ಅಕ್ಕ ಮತ್ತು ನನ್ನ ಮಗಳು ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ, ಇದು ನಮ್ಮ ಅಮ್ಮನ ತವರೂರು ಅಥವಾ ನನ್ನ ಅಜ್ಜಿ ತಾತನ ಮನೆ ಅಂತಲೇ ಹೇಳ್ಬೋದು. ಇದೇನು ಕಾಣಿಸ್ತಾ ಇದೆ ಸ್ಕೂಲು, ಇದು ಗೌರ್ಮೆಂಟ್ ಸ್ಕೂಲು. ನಾನು ನನ್ನ ಬಾಲ್ಯದ ಕ್ಷಣಗಳನ್ನು, ಸುಂದರವಾದ ಕ್ಷಣಗಳನ್ನು ಕಳೆದಿರೋ ಊರು ಅಂತಲೇ ಹೇಳ್ಬೋದು. ಆ ಸ್ಕೂಲ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಲ್ಲಿ ಕೆಂಡ ಇತ್ತು, ಅಂದರೆ ತೇರಾದ ನೆಕ್ಸ್ಟ್ ದಿನ ಅಲ್ಲಿ ಕೆಂಡ ಸೇವೆ ಮಾಡ್ತಾರೆ. ಸೊ ಅಲ್ಲಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು. ಆಲ್ರೆಡಿ ಕೆಂಡ ಮುಗಿಸ್ಕೊಂಡು ಉತ್ಸವ ಮೂರ್ತಿನ ಆಲ್ರೆಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೊ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಸೀದಾ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ಕೈ ಮುಗಿದು ದೇವರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಕೆಲವೊಂದಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಮೀಟ್ ಆದ್ವಿ. ತುಂಬ ಖುಷಿಯಾಯಿತು ನನಗೆ. ಅವ್ರನ್ನ ಆ ಹಳೆ ಬಾಂಡಿಂಗ್ ಈಗಲೂ ಸಹ ಅವ್ರನ್ನ ನೋಡಿದಾಗ ಹಾಗೆ ಅನ್ನಿಸ್ತು. ನಿಮ್ಮದೆಲ್ಲ ಲಾಗ್ಸ್ ನೋಡ್ತಿರ್ತೀವಿ ಅಂತ ಸಖತ್ ಖುಷಿಪಟ್ಟರು. ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಆಟ ಆಡಿಸ್ತವ್ರು ಅಥವಾ ನಾನಿದ್ದಾಗ ನನಗಿಂತ ಚಿಕ್ಕವರಿದ್ದವರು ಎಲ್ಲರೂ ನನ್ನನ್ನು ಮಾತಾಡಿಸಿದ್ರು. ನನಗೆ ಸಖತ್ ಖುಷಿ ಆಗೋಯಿತು. ಸೊ ತುಂಬ ಜನ ಕಾಲೇಜಲ್ಲಿ ಲಾಗ್ಸ್ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಒಂದು ಫಾಲೋ ಬಟನ್ ಒತ್ತಿ ಲೈಕ್ಸ್ ಕೊಡಿ. ಸೊ ಯಾವ ಊರಿಗೆ ನೀವು ಆ ಊರಲ್ಲಿ ಫಾಲೋವರ್ಸ್ ಇದ್ದೀರಾ, ನಂದು ವೀಡಿಯೋಸ್ ನೋಡ್ತಿದ್ದೀರಾ ಅಂತ ನನಗೂ ಖುಷಿ ಆಗುತ್ತೆ. ಸೊ ಫೈನಲಿ ಅದೆಲ್ಲ ರಿಚುವಲ್ಸ್ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗಿ ಇನ್ನೂ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಕೀಪ್ ವಾಚಿಂಗ್ ನೆಕ್ಸ್ಟ್ ಲವ್. ಮತ್ತೆ ಸಿಗುವ, ಬಾಯ್.